ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಭಾವಿಸುತ್ತೇನೆ. ಕಳೆದ ಕ್ಲಾಸಲ್ಲಿ ನಾವು GPS ಬಗ್ಗೆ ಮತ್ತು ರಿಮೋಟ್ ಸೆನ್ಸಿಂಗ್ ಬಗ್ಗೆ 2 ಪಾರ್ಟಲ್ಲಿ ನೋಡ್ತಾ ಬಂದಿದ್ದೀವಿ. ಆದಷ್ಟು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದು ಅವರು ಕಳೆದ 3 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಅದನ್ನು ನೋಡಿದ ಮೇಲೆ ಇದನ್ನು ನೋಡಿ ಅಂದರೆ ಅರ್ಥ ಆಗುತ್ತೆ. ಇನ್ನು ಇವತ್ತು ಕ್ಲಾಸಲ್ಲಿ GIS ಬಗ್ಗೆ ನೋಡ್ತಾ ಬರೋಣ. ಇನ್ನು ಮತ್ತೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇವತ್ತಿನ ಕ್ಲಾಸಲ್ಲಿ ಬಂದುಬಿಟ್ಟು GIS ಅಂದರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಇದ್ರ ಬಗ್ಗೆ ನೋಡ್ತಾ ಬರೋಣ. GIS ಅಂತಂದರೆ ಏನಪ್ಪ ಅಂದರೆ, ಒಂದು ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನೀವು ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಲ್ವ, ಅದೇ ಥರ ಇದನ್ನು GIS ಅದೇ ಥರ ವರ್ಕ್ ಆಗೋದು. ಇನ್ಸ್ಟಾಗ್ರಾಮ್ ವರ್ಕ್ ಆಗ್ಬೇಕಂದ್ರೆ ನೀವು ಒಂದು ಪ್ರೊಫೈಲ್ ಪಿಕ್ಚರ್ ಅಂತ ಇರುತ್ತೆ. ಪ್ರೊಫೈಲ್ ಪಿಕ್ಚರ್ನ ನೀವು ಇದು ಮಾಡಬೇಕು, ನೀವು ಸೆಟ್ ಮಾಡಬೇಕು. ಆ ಸೆಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ, ಮೊದಲು ನೀವು ಒಂದು ಫೋಟೋ ತೊಗೊತೀರಾ. ಫೋಟೋ ಎಲ್ಲಿಂದ ಬರುತ್ತೆ ಅಂದರೆ ಅದು ರಾ ಡಾಟಾ ಇರುತ್ತೆ. ಇದು ಮೊಬೈಲಲ್ಲಿರಲ್ಲ ಅಂದರೆ ಏನು ಮಾಡ್ತೀರಾ, ಆಮೇಲೆ ನೀವು ಅದು ನಿಮ್ಮ ಮನೇಲಿ ಇದು ಪಾಸ್ಪೋರ್ಟ್ ಸೈಜ್ ಆಗಲು ಯಾವ ಥರ ರಾ ಡಾಟಾ ಇರುತ್ತೆ. ಆ ಡೇಟಾನ ತೊಗೊಂಡು ಏನು ಮಾಡ್ತೀರಾ, ನೀವು ಫೋನಲ್ಲಿ ಫೋಟೋ ತೆಗಿತೀರಾ. ಅಂದರೆ ಕಲೆಕ್ಟ್ ಮಾಡ್ತೀರಾ, ಮೊದಲು ಕಲೆಕ್ಟಿಂಗ್ ಮಾಡಿ ಆಮೇಲೆ ಕ್ಯಾಪ್ಚರ್ ಮಾಡಿ ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿ ನೀವೇನು ಮಾಡ್ತೀರಾ, ಅದರಲ್ಲಿನೂ ನೀವು ಮ್ಯಾನಿಪುಲೇಟ್ ಮಾಡ್ತೀರಾ. ಅಂದರೆ ಇದು ರೆಸೊಲ್ಯೂಷನ್ ಕರೆಕ್ಟ್ ಇದೆಯಾ, ಚೆನ್ನಾಗಿದೆಯಾ, ಫೋಟೋ ಚೆನ್ನಾಗಿಲ್ವಾ ಅಂತೆಲ್ಲ ನೋಡ್ತೀರಾ. ಅದನ್ನು ನೋಡಿ ಆಮೇಲೆ ಏನು ಮಾಡಿ ಚೆನ್ನಾಗಿರೋದು ಫೋಟೋನ ನೀವು ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ್ದು ಏನಾಗುತ್ತೆ ಅಂದರೆ, ಅದು ಪ್ರೊಸೆಸಿಂಗ್ ಮಾಡಿ ಆಮೇಲೆ ಅನಲೈಸ್ ಮಾಡ್ತೀರಲ್ವಾ. ಫಸ್ಟಿಗೆ ಕಲೆಕ್ಟ್ ಮಾಡ್ತೀರಾ, ಆಮೇಲೆ ಕ್ಯಾಪ್ಚರ್ ಮಾಡ್ತೀರಾ. ಆಮೇಲೆ ಇದರಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಸದ್ಯಕ್ಕೆ ಮೊಬೈಲ್ ಅಂತ ಅಂದ್ಕೊಂಡ್ರೆ ಫೋಟೋನ ಕ್ಯಾಪ್ಚರ್ ಮಾಡಿ ಇಟ್ಕೊತೀರಾ. ನೀವು ನೆಕ್ಸ್ಟು ಅದನ್ನು ಡೇಟಾ ಚೆನ್ನಾಗಿದೆಯಲ್ಲ ಅಂತ ಇಲ್ಲಿ ಸ್ಟೋರ್ ಮಾಡಿದ್ರೆ ಪ್ರೊಸೆಸ್ ಅಂದರೆ ನೀವು ಚೆನ್ನಾಗಿದೆಯಾ ಫೋಟೋ, ಖರಾಬಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿ ಪ್ರೊಸೆಸ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಆಮೇಲೆ ಮತ್ತೆ ನೀವು ಮೊಬೈಲ್ ಇದಕ್ಕೆ ಕಳಿಸ್ತೀರ. ಅದರಿಂದ ಏನಾಗುತ್ತೆ, ಅನಲೈಸ್ ಆದಮೇಲೆ ಮತ್ತು ಎಲ್ಲ ಮ್ಯಾನೇಜ್ ಮಾಡುತ್ತೆ, ರಿಟ್ರೈವ್ ಮಾಡುತ್ತೆ. ಅದೇ ಥರ ಲಾಸ್ಟಿಗೆ ನೀವು ಒಂದು ಪ್ರೊಫೈಲ್ ಪಿಕ್ಚರ್ನ ರೆಡಿ ಮಾಡ್ತೀರ. ಅಷ್ಟೇ ಇರೋದು. ಜಿಯೋಸ್ಪೇಷಿಯಲ್ ಡಾಟಾನ ನೀವು ಪ್ರೊವೈಡ್ ಮಾಡ್ತೀರ. ಅಂದರೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ಚರ್ನ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಷ್ಟೇ. ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಮುಂದೆ ಯಾವ ಥರ ನಾವು ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಇದೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇಷ್ಟೇ ಇರೋದು. ಇದರಲ್ಲಿ ಪ್ರಿನ್ಸಿಪಲ್ ಬಂದ್ಬಿಟ್ಟು ಏನಂದರೆ, GIS ಇಂಟಿಗ್ರೇಟ್ಸ್ ಸ್ಪೇಷಿಯಲ್ ಡಾಟಾ ಅಂತಂದರೆ ವೇರ್ ಥಿಂಗ್ಸ್. ಈಗ ನೀವು ಒಂದು ಲೊಕೇಶನಲ್ಲಿ ಇರ್ತೀರ, ಅದ್ರ ಎಕ್ಸಾಕ್ಟ್ ಎಲ್ಲಿದೆ ಅಂತ ಕಂಡುಹಿಡಿಬೇಕಂದ್ರೆ ಸ್ಪೇಷಿಯಲ್ ಡಾಟಾನ, ಈಗ ರಿಮೋಟ್ ಸೆನ್ಸಿಂಗಿಂದ ಡೇಟಾನ ಕ್ಯಾಪ್ಚರ್ ಮಾಡುತ್ತೆ. ರಿಮೋಟ್ ಸೆನ್ಸಿಂಗ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅದನ್ನು ನೋಡ್ತಾ ಬನ್ನಿ, ಗೊತ್ತಾಗುತ್ತೆ ನಿಮಗೆ ಸ್ಪೇಷಿಯಲ್ ಡಾಟಾ ಅಂದ್ರೇನು ಅಂತ. ಸ್ಪೇಷಿಯಲ್ ಡೇಟಾ ಅಂತಂದರೆ ಈಗ ಎಲ್ಲಿದ್ದೀರಾ ನೀವು ಅಂತ XYZ ಕೋಆರ್ಡಿನೇಟ್ಸ್ ಅದು ಅಟ್ಯಾಚ್ ಆಗಿರುತ್ತೆ. XYZ ಕೋಆರ್ಡಿನೇಟ್ಸ್, ವೇರ್ ಥಿಂಗ್ಸ್ ಆರ್, ಎಲ್ಲಿದೆ, ಯಾವ ಪ್ಲೇಸಲ್ಲಿ ನೀವು ಇದ್ದೀರಾ ಅನ್ನೋದನ್ನು ಅದು ಟ್ರ್ಯಾಕ್ ಮಾಡುತ್ತೆ. ವಿತ್ ಅಟ್ರಿಬ್ಯೂಟ್ ಡೇಟಾನು ಅದು ಡೇಟಾ ಕಲೆಕ್ಟ್ ಮಾಡಿ. ಮತ್ತು ಅಟ್ರಿಬ್ಯೂಟ್ ಡೇಟಾ ಅಂತಂದರೆ ವಾಟ್ ಥಿಂಗ್ಸ್ ಆರ್, ಏನದು ಅಂತ. ಈ ಮನುಷ್ಯನ ಅಥವಾ ಇದು ಬಿಲ್ಡಿಂಗ, ರಿವರ, ನದಿನ, ಮತ್ತು ಒಂದು ಮರನ ಅಂತ ಎಲ್ಲ ಚೆಕ್ ಮಾಡುತ್ತೆ. ಅದೇ ಪ್ರಿನ್ಸಿಪಲ್. ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಂತಂದರೆ,
ಲೇಯರಿಂಗ್ ಲೇಯರ್ ಆಗಿ ಇದನ್ನು ಮಾಡಬೇಕು. ಬೈ ಸ್ಟ್ಯಾಕಿಂಗ್ ಡಿಫ್ರೆಂಟ್ ಥೀಮ್ಯಾಟಿಕ್ ಮ್ಯಾಪ್ ಲೇಯರ್ಸ್ ಬೇಸ್ಡ್ ಆನ್ ಕಾಮನ್ ಜಿಯೋಗ್ರಫಿಕಲ್ ಕೋಆರ್ಡಿನೇಟ್ಸ್ ಅಂತಂದರೆ, ಈಗ ಕಾಮನ್ ಜಿಯೋಗ್ರಫಿಕಲ್ ಅಂದರೆ ನಿಮ್ಮ ಭೂಮಿ ಪದರ ಆಗಿದೆಯಲ್ಲಪ್ಪ, ಲೇಯರ್ ಆಗಿದೆಯಲ್ಲ, ಅದು ಲೇಯರಲ್ಲಿ ಎಷ್ಟು ಲೇಯರ್ ಇದೆ, ಮೇಲೆ ಯಾವ ಥರ ಸಾಯಿಲ್ ಇದೆ, ಅದ್ರ ಕೆಳಗಡೆ ಒಂದು ಡೆಪ್ತಲ್ಲಿ ಹೋದರೆ ಅದು ಸಾಯಿಲ್ ಯಾವ ಥರ ಇದೆ ಅಂತ ಲೇಯರಲ್ಲಿ ಇದು ಮಾಡುತ್ತೆ. ಮತ್ತು ಇದು ಲ್ಯಾಟಿಟ್ಯೂಡು ಮತ್ತು ಲಾಂಗಿಟ್ಯೂಡ್ ಎರಡನ್ನೂ ಮಿಕ್ಸ್ ಮಾಡಿ ನೋಡ್ತಾ ಹೋಗುತ್ತೆ. ಈಗ ಲ್ಯಾಟಿಟ್ಯೂಡ್ ಈ ಥರ ಭೂಮಿಗೆ ಈ ಥರ ಹಾಕಿದರೆ ಲ್ಯಾಟಿಟ್ಯೂಡು, ಮತ್ತು ಇದು ಲಾಂಗಿಟ್ಯೂಡ್. ಈ ಥರ ಇದು ಒಂದು ಡಾಟಾ. ಒಂದು ನಿಮಿಷ ಬೇರೆ ಸ್ಕೆಚ್ ತೊಗೊತೀನಿ. ಇದು ಮಿಡಲಲ್ಲಿ ಪಾಯಿಂಟ್ ಆಗಿರುತ್ತಲ್ಲ, ಇದೇ ಲಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡು ಮಿಕ್ಸ್ ಆಗಿರೋದು. ಅಲ್ಲಿ ಒಂದು ಪಾಯಿಂಟ್ ಇದಾಗುತ್ತೆ ನಿಮಗೆ. GIS ಅಲೋಸ್ ಯೂಸರ್ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಸ್ಪೇಷಿಯಲ್ ಕ್ವರೀಸ್. ಅಂದರೆ ಈಗ ಏನಾದರೂ ನಿಮಗೆ ಲೊಕೇಶನಲ್ಲಿ ಏನಾದರೂ ತೊಂದರೆ ಆದರೆ, ಕ್ವರೀಸ್ ಏನಾದರೂ ಎಲ್ಲಿದೆ ಏನಾದರೂ ಕರೆಕ್ಟಾಗಿ ಡೇಟಾ ತೋರಿಸಲಿಲ್ಲ ಅಂದರೆ ಅದು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ವಿಜುವಲೈಸೇಷನ್, ನೀವು ಮನೇನ 3D ವ್ಯೂ ಅಲ್ಲಿ ನೋಡ್ತಿರಲ್ಲ ಗೂಗಲ್ ಮ್ಯಾಪ್ಸಲ್ಲಿ, ಅದೇ ವಿಜುವಲೈಸ್ ಮಾಡೋದು. ಡ್ರಾ ನಂಬರ್ಸ್ ಆರ್ ನಾನ್ ಸ್ಪೆಷಲ್ ಡೇಟಾಸ್ ಕಲೆಕ್ಟ್ ಮಾಡುತ್ತೆ. ಇಷ್ಟೇ ಇದ್ರದ್ದು, ಮತ್ತೇನಿಲ್ಲ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇದೇ ಹೇಳಿದ್ನಲ್ಲ, ಥೀಮೆಟಿಕ್ ಲೇಯರ್ಸ್, ಲೇಯರ್ ಆಗಿ ಮಾಡುತ್ತೆ. ಥೀಮೆಟಿಕ್ ಓವರ್ಲೇ ಏನಂತಂದರೆ, GIS ಬ್ರೇಕ್ಸ್ ವರ್ಲ್ಡ್ ಇಂಟು ಥೀಮ್ಯಾಟಿಕ್ ಲೇಯರ್ಸ್. ಅಂದರೆ ಒಂದು ವರ್ಲ್ಡ್ ತಗೊಂಡ್ರೆ ಅದು ಥೀಮ್ಯಾಟಿಕ್ ಲೇಯರ್ಸಲ್ಲಿ ಇದು ಮಾಡುತ್ತೆ, ಲೇಯರ್ ಆಗಿ. ಈಚ್ ಲೇಯರ್ ಕಂಟೇನ್ಸ್ ಸ್ಪೆಸಿಫಿಕ್ ಟೈಪ್ ಅಂದರೆ, ಈಗ ನಾ ಹೇಳಿದ್ನಲ್ಲ ಅವಾಗ, ಯಾವುದಾದ್ರೂ ಒಂದು ರೋಡ್ ತೊಗೊಳ್ಳಿ, ಮತ್ತು ಯಾವುದೋ ರಿವರ್ ತೊಗೊಳ್ಳಿ, ಅದು ಯಾವ ರಿವರ್ ಅಂತೂ ಎಲ್ಲ ಚೆಕ್ ಮಾಡುತ್ತೆ. ಅದೆಲ್ಲ ಡೇಟಾ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊಳ್ಳುತ್ತೆ. GIS ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಪಾಪ್ಯುಲೇಟೆಡ್ ಏರಿಯಾ ಯಾವುದನ್ನಿದ್ರೆ, ಈಗ ಪಾರ್ಕ್ ತೊಗೊಂಡ್ರೆ ಯಾವ ಪಾರ್ಕ್ ಅಂತೂ ತೋರಿಸುತ್ತೆ ಅದು. ಇದು ಪಾರ್ಕಾ, ಇದು ಏನು ಬೇರನ್ ಲ್ಯಾಂಡಾ ಎಲ್ಲ ತೋರಿಸುತ್ತೆ. ಮತ್ತು ಸ್ಪೇಷಿಯಲ್ ಜಿಯೋಗ್ರಫಿಕ್ಸ್ ಅಂತಂದರೆ, ಎವ್ರಿ ಆಬ್ಜೆಕ್ಟ್ ಇನ್ ಎವ್ರಿ ಲೇಯರ್ ಈಸ್ ಪಿನ್ಡ್ ಟು ಎನ್ ಎಕ್ಸಾಕ್ಟ್ ಲೊಕೇಶನ್ ಆನ್ ಅರ್ತ್. ಅಂದರೆ ಈಗ ಇದೇ ಹೇಳಿದ್ನಲ್ಲ, ಪಾರ್ಕ್ ಅಂತ ಹೇಳಿದ್ನಲ್ಲ, ಆ ಪಾರ್ಕು ಎಕ್ಸಾಕ್ಟ್ ಲೊಕೇಶನಲ್ಲಿ ಇಲ್ಲೇ ಇದೆನಾ ಅಂತ ಕಂಡುಹಿಡಿಯೋಕೆ ಅದನ್ನು ಯೂಸ್ ಮಾಡ್ತಾರೆ. ಯೂಸಿಂಗ್ ಎ ಗ್ಲೋಬಲ್ ಕೋಆರ್ಡಿನೇಟ್ಸ್. ಅಂದರೆ ಹೇಳಿದ್ನಲ್ಲ, ಗ್ಲೋಬಲ್ ಕೋಆರ್ಡಿನೇಟ್ಸ್ XYZ ಇರುತ್ತೆ ಇದರಲ್ಲಿ. ಕೋಆರ್ಡಿನೇಟ್ಸ್ ಯೂಸಿಂಗ್ ಲೈಕ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡನ್ನು ಎಲ್ಲ ಮರ್ಜ್ ಮಾಡಿ ಪಿನ್ ಪಾಯಿಂಟ್ ಲೊಕೇಶನ್, ಒಂದೇ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ತೋರಿಸೋ ಥರ ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಬಿಕಾಸ್ ಎವ್ರಿ ಲೇಯರ್ ಶೇರ್ಸ್ ದಿಸ್ ಎಕ್ಸಾಕ್ಟ್ ಸೇಮ್ ಕೋಆರ್ಡಿನೇಟ್. ಅಂದರೆ ಈಗ ಲೇಯರ್ ಇದೆಯಪ್ಪ, ಇಲ್ಲಿ ಲೇಯರ್ ತೊಗೊಂಡ್ರೆ ಕೆಳಗಿಂದು ಇದೇ ಪ್ಲೇಸಲ್ಲಿ ಇನ್ನೊಂದು ಲೇಯರ್ ಬರುತ್ತೆ. ಲೇಯರ್ ತೊಗೊಂಡ್ರೆ ಅದೇ ಲೇಯರಲ್ಲಿ ಇದಾದರೆ ಕನ್ಫ್ಯೂಸ್ ಆಗಲ್ವಾ? ಅದೇ ಥರ ಅದಕ್ಕೆ ಡಿಫ್ರೆಂಟ್ ಕೋಆರ್ಡಿನೇಟ್ಸ್ನ ತೊಗೊಳಲ್ಲ, ಒಂದೇ ತೊಗೊಳುತ್ತೆ. ಸೇಮ್ ಕೋಆರ್ಡಿನೇಟ್ನ ತೊಗೊಳುತ್ತೆ ಅದು. ಒಂದೇ ಡಿಫ್ರೆಂಟ್ ಲೇಯರ್ಸು, ಬಟ್ ಸೇಮ್ ಕೋಆರ್ಡಿನೇಟ್. ಒಂದೇ ಕೋಆರ್ಡಿನೇಟ್ ಡಿಫ್ರೆಂಟ್ ಲೇಯರ್ಸಲ್ಲಿ ಇರುತ್ತೆ. ಆ ಥರ ಸ್ಟ್ಯಾಕ್ಡ್ ಪರ್ಫೆಕ್ಟ್ಲಿ ಆನ್ ದ ಟಾಪ್ ಆಫ್ ಅನದರ್. ಇದು ಬೇಸ್ ಮ್ಯಾಪ್ ಆಫ್ ಅರ್ತ್ ಸರ್ಫೇಸ್. ಪಾಪ್ಯುಲೇಟೆಡ್ ಏರಿಯಾ ಅಂದರೆ ಈ ಪಾರ್ಕ್ ಥರ ಹೇಳಿದ್ನಲ್ಲ, ಅದೇ ಇದು. ನೆಕ್ಸ್ಟು ಲಿಂಕಿಂಗ್ ವೇರ್ ಟು ವಾಟ್. ಅಂದರೆ ಎಲ್ಲಿಂದ ಮತ್ತು ಏನಿದು, ಮತ್ತು ಈ ಥರ ಏನದು ಅಂತ ಚೆಕ್ ಮಾಡೋದು. ಈ ಸ್ಪೇಷಿಯಲ್ ಡಾಟಾ ಅಂತಂದರೆ, ಇದರಲ್ಲಿ ದ ಸಿಸ್ಟಮ್ ಲಿಂಕ್ಸ್ ಟು ಡಿಸ್ಟಿಂಕ್ಟ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್. ಅಂದರೆ 2 ಥರ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡುತ್ತಿದೆ. ಯಾವ ಥರ ಅಂತಂದರೆ, ಸ್ಪೇಷಿಯಲ್ ಡಾಟಾ ಮತ್ತು ಆಟ್ರಿಬ್ಯೂಟ್ ಡಾಟಾ ಅಂದರೆ ದ ಜಿಯೋಮೆಟ್ರಿಕ್ ಶೇಪ್ ಆ್ಯಂಡ್ ಲೊಕೇಶನ್ ಆಫ್ ಜಿಯೋಮೆಟ್ರಿಕ್ ಶೇಪ್ ಯಾವ ಥರ ಇರುತ್ತೆ. ಈಗ ಪಾರ್ಕ್ ತೊಗೊಂಡ್ರೆ ಪಾರ್ಕ್ ಒಂದು ಬೇರೆ ಥರನೇ ಇರುತ್ತೆ. ಅಂದರೆ ಈಗ ಚೌಕಾಕಾರದಲ್ಲಿರುತ್ತೆ, ಒಂದೊಂದು ಆಯತಾಕಾರದಲ್ಲಿರುತ್ತೆ, ಒಂದೊಂದು ಡಿಫ್ರೆಂಟ್ ಶೇಪಲ್ಲಿರುತ್ತೆ. ಇದು ನೋಡಿ, ಇದು ಯಾವ ಥರ ಇದೆ, ಪಾಲಿಗಾನ್ ಥರ ಇದೆ.
ಅದೇ ಥರ ಎಲ್ಲ ಥರನೂ ಇರುತ್ತೆ. ಅದು ಪಾರ್ಕ ಏನು ಮನೆನ ಅಂತ ಕರೆಕ್ಟಾಗಿ ಇದು ಲೊಕೇಟ್ ಮಾಡುತ್ತೆ. ಮಾಡಿ ಅಟ್ರಿಬ್ಯೂಟ್ ಡೇಟಾ ಅಂತಂದರೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟೋರ್ಡ್ ಇನ್ ಡೇಟಾಬೇಸ್. ಅಂದರೆ ಡೇಟಾಬೇಸಲ್ಲಿ ಡಿಸ್ಕ್ರಿಪ್ಟಿವ್ ಕ್ಯಾರೆಕ್ಟರ್ಸ್ ಇದು ಪಾರ್ಕಪ್ಪ. ಪಾರ್ಕ್ ಅಂದರೆ ಅಷ್ಟು ಗೊತ್ತಾಯ್ತಾ? ಅದು ಪಾರ್ಕ್ ಯಾವ ಪಾರ್ಕ್? ಅದಕ್ಕೊಂದು ಹೆಸರು ಇರಲ್ವಾ? ಹೆಸ್ರನ್ನ ಕೊಡ್ತಾರೆ. ಈಗ ಯಾವುದೇ ಆಗಲಿ ಬಸವ ಪಾರ್ಕು, ಒಟ್ಟಿನಲ್ಲಿ ಏನೋ ಒಂದು ಹೆಸ್ರು ಕೊಟ್ಟಿರ್ತಾರೆ. ಅದು ಆ ರೀಸನ್ ತಕ್ಕಂಗೆ ಅದು ಪಾರ್ಕಿಗೆ ಹೆಸ್ರು ಕೊಟ್ಟಿರ್ತಾರೆ. ಅದನ್ನು ಡೇಟಾ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ನೀವು ಡೇಟಾ ಇಲ್ಲಿ GPS ಅಲ್ಲಿ ಲೊಕೇಶನಲ್ಲಿ ನೀವು ಡೇಟಾನ ಚೆಕ್ ಮಾಡಿದ್ರೆ ಅದನ್ನು ಪ್ರೊವೈಡ್ ಮಾಡೋದು ಯಾರು? GI ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರುತ್ತೆ. ಅದು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಅದರಿಂದ ನಿಮಗೆ ಅದು ಡೇಟಾ ಕೊಡೋದು. ಓಕೆ ಫ್ರೆಂಡ್ಸ್, ಇಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಲೈಡಲ್ಲಿ ಸ್ಪೇಷಿಯಲ್ ರಿಲೇಷನ್ಶಿಪ್ಪಲ್ಲಿ 3 ಟೈಪ್ಸ್ ಇದೆ. ಅಡ್ಜೆಸೆನ್ಸಿ, ಕಂಟೈನ್ಮೆಂಟ್ ಆ್ಯಂಡ್ ಪ್ರಾಕ್ಸಿಮಿಟಿ ಅಂತ. ಇದು ನೋಡಿ, ಬೈ ಸ್ಟ್ಯಾಕಿಂಗ್ ದೀಸ್ ಜಿಯೋ ರೆಫರೆನ್ಸ್ಡ್ ಲೇಯರ್ಸ್ ದ GIS ಸಾಫ್ಟ್ವೇರ್ ಕ್ಯಾನ್ ಅನಲೈಸ್ ಹೌ ಡಿಫ್ರೆಂಟ್ ಫೀಚರ್ಸ್ ಇಂಟ್ರ್ಯಾಕ್ಟ್ ಬೇಸ್ಡ್ ಆನ್ ದೇರ್ ಪೊಸಿಷನ್. ಈಗ ಒಂದು ಪಾರ್ಕ್ ತೊಗೊಂಡ್ರೆ ಅದು ಯಾವ ಥರ ಇನ್ಫಾರ್ಮೇಷನ್ ಕೊಡುತ್ತೆ, ಮತ್ತು ವಿಚ್ ಲ್ಯಾಂಡ್ ಪಾರ್ಸಲ್ಸ್ ಟಚ್ ಈಚ್ ಅದರ್, ಅಂದರೆ ಇದಕ್ಕೆ ಇನ್ನೊಂದು ಅಟ್ಯಾಚ್ ಆಗಿದೆನಾ, ಏನಾದರೂ ಲೊಕೇಶನು, ಆ ಥರ ಎಲ್ಲನೂ ಚೆಕ್ ಮಾಡುತ್ತೆ. ಮತ್ತು ಕಂಟೈನ್ಮೆಂಟ್ ಅಂದರೆ ಈಸ್ ಎ ಸ್ಪೆಸಿಫಿಕ್ ವಾಟರ್ ಲೆವೆಲ್, ಅಂದರೆ ವಾಟರ್ ಲೆವೆಲ್ ಎಷ್ಟಿದೆ ಅಂತ ಲೊಕೇಟ್ ಮಾಡುತ್ತೆ ಇನ್ಸೈಡ್ ಎ ಪೊಲ್ಯೂಟೆಡ್ ಸಾಯಿಲ್ ಅದರಲ್ಲಿ. ಮತ್ತು ಪ್ರಾಕ್ಸಿಮಿಟಿ ಅಂದರೆ ಹೌ ಮೆನಿ ಹೋಮ್ಸ್ ಆರ್ ವಿದಿನ್ ದ 500 ಮೀಟರ್ಸ್, ಎಷ್ಟು ಒಂದು ಹಳ್ಳಿ ತೊಗೊಳ್ರಿ, ಹಳ್ಳೀಲಿ ಎಷ್ಟು ಮನೆಗಳಿದೆ ಅಂತಲೂ ಚೆಕ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಲೈಡಲ್ಲಿ ಡೇಟಾ ಓವರ್ಲೆ ಏನು ಮಾಡುತ್ತೆ ಅಂದರೆ, ನೋಡಿ ಫ್ರೆಂಡ್ಸ್, ನಾನು ಸೀರಿಯಲ್ ಆಗಿ ಹೇಳ್ತಾ ಬರ್ತಿದ್ದೀನಿ. ಫಸ್ಟು ಥೀಮೆಟಿಕ್ ಆಗಿ ಡೇಟಾನ ಕ್ಯಾಪ್ಚರ್ ಮಾಡುತ್ತೆ. ನೆಕ್ಸ್ಟು ಸ್ಪೇಷಿಯಲ್ ಜಿಯೋ ರೆಫರೆನ್ಸ್ ಯಾವುದು ಅಂತ ಪಿನ್ ಪಾಯಿಂಟ್ ಮಾಡ್ತೀನಿ ರೆಫರೆನ್ಸಲ್ಲಿ. ಮತ್ತು ಲಿಂಕಿಂಗ್ ವೇರ್ ಟು ವಾಚ್, ಇದೊಂದು ಲಿಂಕ್ ಮಾಡುತ್ತೆ ನೆಕ್ಸ್ಟ್ ಯಾವುದು ಎಲ್ಲಿದೆ ಏನು ಅಂತ. ಆಮೇಲೆ ಸ್ಪೇಷಿಯಲ್ ರಿಲೇಷನ್ಶಿಪ್ ಯಾವ ಥರ ಇದೆ, ಬೇರೆ ಥರ ಅಂತ. ನೆಕ್ಸ್ಟು ಯಾವುದಕ್ಕಾರ ಅಟ್ಯಾಚ್ ಆಗಿದೆ ಏನಂತ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಡೇಟಾ ಓವರ್ಲೆ. ವೆನ್ ಎ ಯೂಸರ್ ರನ್ಸ್ ಎ ಕ್ವರಿ, ಅಂದರೆ ನೀವು ಏನಾದರೂ ಒಂದು ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡ್ತೀರ, ಇದು ಈ ಪ್ಲೇಸ್ ಎಲ್ಲಿದೆ, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನಾವು ಅಂತ ಚೆಕ್ ಮಾಡ್ತೀರ. ಅದು ಚೆಕ್ ಮಾಡಿ ಹೋಗ್ಬೇಕಲ್ಲ, ನೀವು ಡೇಟಾ ಬೇಕಲ್ಲ, ಡೇಟಾ ಮೊದಲೇ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಅದು ಡೇಟಾ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದು ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟು ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಯೂಸ್ ಮಾಡಿಕೊಂಡು ನೀವು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಈಗ ಒಂದು ನಿಮಿಷ ಫ್ರೆಂಡ್ಸ್. ಯೂಸರ್ ರನ್ಸ್ ಎ ಕ್ವರಿ ಅಂದರೆ ಈಗ ಲೊಕೇಶನ್ ಚೆಕ್ ಮಾಡಿ ಹೋಗ್ತೀರಲ್ವಾ, ಅದೇ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ. ಇದರಲ್ಲಿ ಕಂಪೋನೆಂಟ್ಸ್ ಏನು ಬಂದುಬಿಟ್ಟು ಅಂದರೆ ಇದು ಹೇಳ್ತೀನಿ ಒಂದು ಟೈಮು. ದ GIS ಪರ್ಫಾರ್ಮ್ಸ್ ಆ್ಯನ್ ಓವರ್ಲೆ ಅನಾಲೈಸಿಸ್. ಇಟ್ ಡಿಜಿಟಲಿ ಪಂಚಸ್ ಎ ಹೋಲ್ ಥ್ರೂ ಮಲ್ಟಿಪಲ್ ಲೇಯರ್ಸ್ at the exact same geographic coordinates to find correlations. ಅಂದರೆ ಡೇಟಾನ ಕರೆಕ್ಟಾಗಿ ಚೆಕ್ ಮಾಡುತ್ತೆ. ಫಾರ್ ಇನ್ಸ್ಟನ್ಸ್, ಇಟ್ ಕ್ಯಾನ್ ಓವರ್ಲೇ ಸ್ಲೋಪ್ ಲೇಯರ್, ಅಂದರೆ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಎಲ್ಲಿದೆ ಅಂತಲೂ ಚೆಕ್ ಮಾಡುತ್ತೆ. ಸಾಯಿಲ್ ವೆಜಿಟೇಷನ್ ಯಾವುದೈತೆ, ಈಗ ಮ್ಯಾಪಲ್ಲಿ ತೋರಿಸಿದ ಎಲ್ಲ ಡೀಟೇಲ್ಸ್ ಆಗಿ ತೋರಿಸುತ್ತಲ್ಲ ಫ್ರೆಂಡ್ಸ್, ಅದೇ ಈಗ ಅಲ್ಲಿ ಸಾಯಿಲ್ ಯಾವ ಥರ ಇದೆ, ಈಗ ವೆಜಿಟೇಷನ್ ಯಾವ ಥರ ಇದೆ, ಅಲ್ಲಿ ಮರ ಇದೆನಾ, ಒಂದು ಪಾರ್ಕ್ ಇದೆನಾ, ಮನೆ ಇದೆನಾ, ಎಲ್ಲನೂ ತೋರಿಸುತ್ತೆ. ಅದೇ ಡೇಟಾ ಓವರ್ಲೇಷನ್. ನೆಕ್ಸ್ಟ್ ಕಂಪೋನೆಂಟ್ಸ್ ಬಂದುಬಿಟ್ಟು, ಕಂಪೋನೆಂಟ್ಸಲ್ಲಿ 5 ಕಂಪೋನೆಂಟ್ಸ್ ಇದೆ. ಅದರಲ್ಲಿ ಯಾವುದ್ಯಾವುದು ಹಾರ್ಡ್ವೇರು, ಸಾಫ್ಟ್ವೇರು, ಡೇಟಾ, ಪೀಪಲ್, ಮೆಥಡ್ಸ್. ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಬರೋಣ. ಓಕೆ, ಹಾರ್ಡ್ವೇರ್ ಅಂತಂದರೆ ನೀವು ಏನೇ ಒಂದು ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡೋಕ್ಕೆ ಹಾರ್ಡ್ವೇರ್ ಬೇಕಲ್ವಾ, ಕಂಪ್ಯೂಟರ್ ಬೇಕಲ್ವಾ. ಕಂಪ್ಯೂಟ್ರಲ್ಲಿ ಮೇಲೆ ಡೇಟಾ ಸ್ಟೋರ್ ಮಾಡ್ತೀರಲ್ಲ, ಚಿಕ್ಕ ಕಂಪ್ಯೂಟರ್ಸ್ ಅಲ್ಲ, ಅದು ಸೂಪರ್ ಕಂಪ್ಯೂಟರ್ಸ್ ಇರುತ್ತೆ, ದೊಡ್ಡ ಕಂಪ್ಯೂಟರ್ಸ್, ಅದರಲ್ಲೆಲ್ಲ ಡೇಟಾ ಕ್ಯಾಪ್ಚರ್ ಮಾಡುತ್ತೆ.
ಅದರಲ್ಲಿ ಪ್ರೊಸೆಸಿಂಗ್ ಯೂನಿಟ್ಸ್, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ಸ್ ಇರ್ತವೆ, ವರ್ಕ್ ಸ್ಟೇಷನ್ಸ್ ಇರ್ತವೆ, ಮತ್ತು ಕ್ಲೌಡ್ ಸರ್ವರ್ಸ್ ಇರ್ತವೆ, ಆಪ್ಟಿಮೈಸ್ಡ್ ಟು ಕ್ಯಾಲ್ಕುಲೇಟ್ ಮ್ಯಾಸಿವ್ ಡೇಟಾಬೇಸ್. ಅಂದರೆ ಡೇಟಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಇದೆಲ್ಲ ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತಿರುತ್ತೆ, ಡೇಟಾ ಕ್ಯಾಪ್ಚರ್ ಡಿವೈಸ್ ಅಂತಿರುತ್ತೆ, ಔಟ್ಪುಟ್ ಹಾರ್ಡ್ವೇರ್ ಅಂತಿರುತ್ತೆ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ಸ್, ವರ್ಕ್ ಸ್ಟೇಷನ್ಸ್, ಕ್ಲೌಡ್ ಸರ್ವರ್ಸ್ ಇವೆಲ್ಲ ಇರುತ್ತೆ ಹೇಳಿದ್ನಲ್ಲ ಈ ಸದ್ಯಕ್ಕೆ. ಮತ್ತು ಡೇಟಾ ಕ್ಯಾಪ್ಚರ್ ಅಂತಂದರೆ ಈಗ ರಿಮೋಟ್ ಸೆನ್ಸಿಂಗ್, GPS ಸೆನ್ಸ್ ಮಾಡಿ ಪೊಸಿಷನ್ ಟ್ರ್ಯಾಕ್ ಮಾಡಿ ಅದನ್ನು ರಿಸೀವರಿಂದ ಟ್ರ್ಯಾಕ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡುತ್ತೆ, ಲೀಡರಿಂದ ಸ್ಕ್ಯಾನ್ ಮಾಡಿ ಮತ್ತು ರಿಮೋಟ್ ಸೆನ್ಸ್ ಮಾಡಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಔಟ್ಪುಟ್ ನಮಗೆ ಕೊಡುತ್ತೆ ವಾಪಸ್ಸು. ಔಟ್ಪುಟ್ ಅಂದರೆ ಹೈ ರೆಸಲ್ಯೂಷನ್ ಮಾನಿಟರ್ಸ್ ಇರ್ತವೆ, ಲಾರ್ಜ್ ಫಾರ್ಮ್ಯಾಟ್ ಪ್ಲಾಟರ್ಸ್ ಇರ್ತವೆ ಫಾರ್ ಫಿಸಿಕಲ್ ಮ್ಯಾಪ್ ಪ್ರೊಡಕ್ಷನ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಇದಾಯಿತು ಫ್ರೆಂಡ್ಸ್ ಇವತ್ತು. ನೆಕ್ಸ್ಟು ಸಾಫ್ಟ್ವೇರ್ ಬಗ್ಗೆ ಅಂದರೆ ಆಪ್ರೇಷನಲ್ ಪ್ರೋಗ್ರಾಮ್ಸ್ ಪ್ರೊವೈಡಿಂಗ್ ಟೂಲ್ಸ್ ಟು ಸಾಫ್ಟ್ವೇರ್ ಬೇಕಲ್ವಾ. ಈಗ ಮೊಬೈಲ್ ಅಂದರೆ ಈಗ ಹಾರ್ಡ್ವೇರ್ ಆಯಿತು, ಹಾರ್ಡ್ವೇರ್ ಅಂದರೆ ಸಾಫ್ಟ್ವೇರ್ ಅದರಲ್ಲೊಂದು ನೀವು ಈಗ ಒಂದು ಅಪ್ಲಿಕೇಶನ್ ಬಳಸ್ತೀರ, ಆ ಆ್ಯಪ್ ಬಳಸ್ತೀರ. ಅದು ಯಾವುದು ಆ್ಯಪ್ ಅಂದರೆ ಈಗ GPS ಆ್ಯಪ್ ಮುಖಾಂತರ ನೀವೆಲ್ಲ ಇದು ಮಾಡ್ತೀರಲ್ಲ, ಅದೇ ಥರ ಅವರಲ್ಲಿ ಒಂದು ಆ್ಯಪ್ ಇರುತ್ತೆ, ಅದು ಎಲ್ಲ ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ. ಅದು ಆ್ಯಪಿಂದ ಏನು ಮಾಡ್ತಾರೆ ಅಂದರೆ ಇವು ಕಮರ್ಷಿಯಲ್ GS ಮತ್ತು ಓಪನ್ GS ಬೇರೆ ಬೇರೆ ಇದೆ. ಇಲ್ಲೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಆಮೇಲೆ. ArcGIS ಇದೊಂದು ಅವ್ರದ್ದು ಕಂಪ್ನಿದು. ಆ ಕಂಪ್ನಿದು ಏನು ಮಾಡ್ತಾರೆ, ಅಲ್ಲಿಂದ ಕೂತ್ಕೊಂಡು ಎಲ್ಲ ಮ್ಯಾನಿಪುಲೇಟ್ ಮಾಡಿ ಎಲ್ಲ ಡೇಟಾ ಯಾವ ಥರ ಕೊಡಬೇಕು ಅನ್ನೋದೆಲ್ಲ ನಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ. ಸ್ಕೋರ್ ಸಾಫ್ಟ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಮಸ್ಟ್ ಇನ್ಕ್ಲೂಡ್ ಎ ಜಿಯೋಗ್ರಾಫಿ ಲೆನ್ಸ್, ಅಂದರೆ GUI ಇರಬೇಕು, ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇದ್ರೇ ನೀವು ವರ್ಕ್ ಮಾಡೋದಕ್ಕೆ ಆಗೋದು ಅಂತ ಹೇಳ್ತೇವೆ. ಮತ್ತು DBMS ಆಗಬೇಕಂದ್ರೆ ಡೇಟಾ ಸ್ಟೋರ್ ಮಾಡೋಕ್ಕೆ DBMS ಬೇಕು. ಅದೇ ಥರ ನೆಕ್ಸ್ಟ್ ಇಷ್ಟಾಯಿತು ಸಾಫ್ಟ್ವೇರ್ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಲೈಡಲ್ಲಿ ಡೇಟಾ ಬಗ್ಗೆ. ನೀವು ಡೇಟಾ ಕಲೆಕ್ಟ್ ಮಾಡ್ತೀರಲ್ಲ, ನೆಕ್ಸ್ಟು ಡೇಟಾ ಕಲೆಕ್ಟ್ ಮಾಡಿದ್ದು ಮೋಸ್ಟ್ ಕ್ರಿಟಿಕಲ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಕಾಂಪೊನೆಂಟ್ ಆಫ್ GIS ಅಂದರೆ ಡೇಟಾ ಕಲೆಕ್ಟ್ ಮಾಡೋದು, ಮೇನ್ ಡೇಟಾ. ಇದರಲ್ಲಿ ವೆಕ್ಟರ್ ಡೇಟಾ, ಇನ್ನೊಂದು ರೆಸ್ಟರ್ ಡೇಟಾ ಇದೆ. ರೆಸ್ಟರ್ ಡೇಟಾ ನೆಕ್ಸ್ಟ್ ಸ್ಲೈಡಲ್ಲಿದೆ, ಹೇಳ್ತೀನಿ. ವೆಕ್ಟರ್ ಡೇಟಾ ಅಂತಂದರೆ ಯೂಸರ್ಸ್ ಕೋಆರ್ಡಿನೇಟ್ಸ್, ಅಂದರೆ ಈ ಪಾಯಿಂಟ್ ಎಲ್ಲಿದೆ ಮತ್ತು ಯಾವ ಥರ ಲೈನ್ ಇದೆ ಅಲ್ಲಿ ನೋಡಿ, ಈ ಥರ ಒಂದು ಲೊಕೇಶನ್ನಲ್ಲಿ ಯಾವ ಥರ ಲೈನ್ಸ್ ಇದೆ, ಅಲ್ಲಿ ಯಾವ್ದಾದ್ರು ರೋಡ್ ಇದೆನಾ ಎಲ್ಲ ಚೆಕ್ ಮಾಡುತ್ತೆ. ಮತ್ತು ಇಲ್ಲಿ ಯಾವ್ದಾದ್ರು ರಿವರ್ ಇದೆನಾ, ಯಾವ್ದಾದ್ರು ರಿವರ್ ಹೋಗ್ತಿದ್ದೇನಾ ಅಂತ ಚೆಕ್ ಮಾಡುತ್ತೆ. ಮತ್ತು ಇಲ್ಲಿ ನೋಡಿ XY ಕೋಆರ್ಡಿನೇಟ್ಸ್ XY ಕೋಆರ್ಡಿನೇಟ್ಸ್, ಇಲ್ಲಿ ಯಾವ್ದಾರ ಒಂದು ಪಾಯಿಂಟ್ ಇರುತ್ತೆ, ಪಿನ್ ಪಾಯಿಂಟ್, ಯಾವ್ದಾದ್ರು ವಾಟರ್ ವೆಲ್ ಇರುತ್ತೆ, ಲ್ಯಾಂಪ್ ಪೋಸ್ಟ್ ಇರುತ್ತೆ, ಮತ್ತು ಯಾವುದೋ ಒಂದು ಮರ ಇರುತ್ತೆ, ಅದನ್ನು ಲೊಕೇಟ್ ಮಾಡುತ್ತೆ ಡೇಟಾ, ಅದನ್ನು ಕ್ಯಾಪ್ಚರ್ ಮಾಡುತ್ತೆ. ಲೈನ್ಸ್ ಅಂದರೆ ಕನೆಕ್ಟೆಡ್ ಸೀಕ್ವೆನ್ಸ್ ಆಫ್ ಟೈಮ್ಸ್, ಅಂದರೆ ಲೈನ್ಸ್ ಇದೆ, ಯಾವುದಾದ್ರು ರೋಡು ರಿವರ್ಸು ಇರುತ್ತೆ. ಪಾಲಿಗನ್ ಅಂದರೆ ಕ್ಲೋಸ್ಡ್ ಲೂಪ್ಸ್, ಅಂದರೆ ಒಂದು ಪಾರ್ಕ್ ತೊಗೊಳ್ಳಿ, ಪಾರ್ಕ್ ಕ್ಲೋಸ್ಡ್ ಲೂಪ್ ಆಗಿರುತ್ತೆ. ಲೈನ್ಸ್ ರಿಪ್ರೆಸೆಂಟಿಂಗ್ ಬೌಂಡ್ರಿ ಇರುತ್ತೆ, ಬೌಂಡೆಡ್ ಜಿಯೋಗ್ರಫಿಕ್ ಏರಿಯಾಸ್. ಮತ್ತು ಲೇಕು, ಸಿಟಿ ಜೋನ್ಸು ಎಲ್ಲ, ಒಂದು ಸಿಟಿ ತೊಗೊಂಡ್ರೆ ಅದಕ್ಕೆ ಬೌಂಡ್ರಿ ಇರುತ್ತಲ್ಲ, ಅದೇನು ಕ್ಯಾಪ್ಚರ್ ಮಾಡುತ್ತೆ. ಇಷ್ಟಾಯಿತು ಡೇಟಾ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು ರೆಸ್ಟರ್ ಡೇಟಾ ಅಂದರೆ ಈಗ ನೀವು ಗೂಗಲ್ ತೆಗೆದ್ಮೇಲೆ, ಗೂಗಲ್ ಮ್ಯಾಪ್ಸ್ ಅಥವಾ ಈಗ ವೆದರ್ ಫೋರ್ಕಾಸ್ಟಿಂಗ್ ನೋಡ್ತೀರಲ್ಲ ಮೊಬೈಲಲ್ಲಿ, ವೆದರ್ ಫೋರ್ಕಾಸ್ಟಿಂಗ್ ತೆಗೆದಾಗ ಅಲ್ಲೆಲ್ಲ ಕ್ಲೌಡ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಅದೇ ಥರ ಅದಕ್ಕೆ ರೆಸ್ಟರ್ ಡೇಟಾ ಅಂತಾರೆ. ನೋಡಿ ಕ್ಲೌಡ್ಸ್ ಯಾವ ಥರ ಇದೆ, ಅದೊಂದು ಸಪ್ರೇಟ್ ಡೇಟಾ ಇರುತ್ತೆ. ಆ ಡೇಟಾನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿರ್ತಾರೆ. ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಡಿಫ್ರೆಂಟ್ ಕಂಟಿನ್ಯೂಸ್ ಫಿನೋಮಿನಾ ಯೂಸಿಂಗ್ ಎ ಮ್ಯಾಟ್ರಿಕ್ಸ್ ಆಫ್ ಸ್ಕ್ವೇರ್ ಸೆಲ್ಸ್ ಆನ್ ಪಿಕ್ಸೆಲ್ಸಲ್ಲಿ ಇರುತ್ತೆ. ಇದು ಪಿಕ್ಸೆಲ್ಗೆ ಒಂದೊಂದು ಬಾಕ್ಸ್ ಇದೆ ಅಲ್ಲ, ಅದು ಪಿಕ್ಸೆಲ್ಸ್ ಅರೇಂಜ್ಡ್ ಗ್ರಿಡ್. ಈಚ್ ಪಿಕ್ಸೆಲ್ ಹೋಲ್ಡ್ಸ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ. ಈಗ ಇದು ಒಂದು ಪರ್ಟಿಕ್ಯುಲರ್ ಪಿಕ್ಸೆಲ್ ತೊಗೊಳ್ಳಿ, ಇದು ಪರ್ಟಿಕ್ಯುಲರ್ ಪಿಕ್ಸೆಲ್ ಒಂದೊಂದು ಡೇಟಾನ ಸ್ಪೆಸಿಫಿಕ್ ವ್ಯಾಲ್ಯೂನ ಕೊಡುತ್ತೆ. ಸ್ಯಾಟಲೈಟ್ ಇಮೇಜರಿ ಮತ್ತು ಎಕ್ಸಾಂಪಲ್ ತೊಗೊಳ್ಳಿ, ಸ್ಯಾಟಲೈಟ್ ಇಮೇಜರಿ ಎಲಿವೇಶನ್ ಡೇಟಾ ಆರ್ ಟೆಂಪ್ರೇಚರ್ ಗ್ರೇಡಿಯನ್ಸ್ ಇರುತ್ತೆ. ಎಷ್ಟು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾವಣ. ಈಗ ಪೀಪಲ್ ಬಗ್ಗೆ ಇವಾಗ ವುಮೆನ್ ಇಂಟೆಲಿಜೆನ್ಸ್ ಬೇಕಲ್ಲ, GIS ಪ್ರೊಫೆಷ್ನಲ್ಸ್ ಬೇಕಲ್ಲ, ಎಂಡ್ ಯೂಸರ್ಸ್ ಯೂಸ್ ಮಾಡೋರು ಬೇಕಲ್ಲ. GIS ಪ್ರೊಫೆಷ್ನಲ್ಸ್ ಅಂದರೆ ಈಗ ಡೇಟಾನ ಮ್ಯಾನಿಪುಲೇಟ್ ಮಾಡೋರು ಬೇಕಲ್ಲ, ಅದರಿಂದ ಇನ್ಫಾರ್ಮೇಷನ್ ಕರೆಕ್ಟಾಗಿ ಎಲ್ಲ ಅಂತ ಎಲ್ಲ ಕೊಡೋರು ಬೇಕಲ್ಲ.
ಅದೇ GIS ಪ್ರೊಫೆಷ್ನಲ್ಸ್. ಮತ್ತು ಎಂಡ್ ಯೂಸರ್ಸ್ ಅಂದರೆ ನಾವೇ ಯೂಸ್ ಮಾಡ್ತಿರೋದಲ್ಲ. ನಾವು ಯೂಸ್ ಮಾಡೋರೇ ಇರಲಿಲ್ಲ ಅಂತಂದರೆ ಅದು ಡೇಟಾ ಪ್ರೊವೈಡ್ ಮಾಡಿ ಅನ್ಬೇಕಾಗುತ್ತೆ. ನಾವು ಏನು ಮಾಡ್ಬೇಕು ತೊಗೊಂಡು ಅದನ್ನು ಅಲ್ವಾ? ಅಷ್ಟೇ ಇರೋದು. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್, ರಿಮೋಟ್ ಸೆನ್ಸಿಂಗ್ ಅನಲಿಟ್ಸ್, ಇವರು ಎಲ್ಲ ಡೆವಲಪರ್ಸ್ ಎಲ್ಲ ಇರ್ತಾರೆ ಇದರಲ್ಲಿ. ಎಂಡ್ ಯೂಸರ್ಸ್ ಅಂದರೆ ನಾವು ಅರ್ಬನ್ ಪ್ಲ್ಯಾನರ್ಸ್, ಫೀಲ್ಡ್ ರಿಸರ್ಚರ್ಸ್ ಮತ್ತು ಲ್ಯಾಂಡ್ ಸರ್ವೇಯರ್ಸ್, ಎಮರ್ಜೆನ್ಸಿ ಕೋಆರ್ಡಿನೇಟ್ಸ್ ಆರ್ ಹೂ ರಿಲೈ ಆನ್ GIS ಔಟ್ಪುಟ್ಸ್ ಟು ಮೇಕ್ ಇನ್ಫಾರ್ಮ್ಡ್ ಡೇಟಾ ಡ್ರಿವನ್ ಡಿಸಿಷನ್ಸ್. ಇದರಲ್ಲಿ ಮೆಥಡ್ಸ್ ಇದೆ. ಮೆಥಡ್ಸ್ ಯಾವ್ದಂದರೆ ಇದೆ ಕಲೆಕ್ಟು, ವ್ಯಾಲಿಡೇಟು, ಸ್ಟೋರು, ಅನಲೈಸ್ ಮಾಡಿ, ಒಟ್ಟು ಇಷ್ಟರಲ್ಲಿ ಮಾಡ್ತಾರೆ. ಬಿಸ್ನೆಸ್ ರೂಲ್ಸ್ ಏನಂತಂದರೆ ಆಪ್ರೇಟಿಂಗ್ ಪ್ರೊಸೀಜರ್ ಆಪ್ರೇಟ್ ಮಾಡ್ತಾರೆ, ಅನಲೈಸಿಸ್ ಮಾಡ್ತಾರೆ, ವರ್ಕ್ ಫ್ಲೋ ಯಾವ ಥರ ನಡೀತಿದೆ ಅಂತ ಅನಲೈಸ್ ಮಾಡ್ತಾರೆ. ಯೂನಿಕ್ ಟು ಆ್ಯನ್ ಆರ್ಗನೈಸೇಷನ್ ಸ್ಪೆಸಿಫಿಕ್ ಗೋಲ್ಸ್, ಈ ಥರ ಇರುತ್ತೆ. ಇಟ್ ಡಿಫೈನ್ಸ್ ಎಕ್ಸಾಕ್ಟ್ಲಿ ಹೌ ಡೇಟಾ ಇಸ್ ಕಲೆಕ್ಟೆಡ್, ಯಾವ ಥರ ಡೇಟಾ ಕಲೆಕ್ಟ್ ಮಾಡಿದೆ ಅಂತ ಎಕ್ಸಾಕ್ಟ್ಲಿ ಡಿಫೈನ್ ಮಾಡುತ್ತೆ. ಮತ್ತು ವ್ಯಾಲಿಡೇಟೆಡ್, ಸ್ಟೋರ್ಡ್, ವ್ಯಾಲಿಡೇಟ್ ಮಾಡ್ತಾರೆ ಅದಕ್ಕೆ, ಮತ್ತು ಸ್ಟೋರ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ರಿಸಲ್ಟನ್ನ ಅದನ್ನು ಅನಲೈಸ್ ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಕರೆಕ್ಟಾಗಿ ರಿಸಲ್ಟನ್ನ ಕೊಡ್ತಾರೆ. ಇಷ್ಟು ಬಂದುಬಿಟ್ಟು ಈ ಸ್ಲೈಡಲ್ಲಿ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ಸ್ ಮೆನ್ಷನ್ ಮಾಡಿದಾರಲ್ಲ ನಿಮ್ಮ ಸಿಲೆಬಸಲ್ಲಿ. ನಾನು ಜಾಸ್ತಿನೇ ಹಾಕಿದ್ದೀನಿ ಅನಿಸುತ್ತೆ. ಸ್ವಲ್ಪ ನೋಡಿ, ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆ, ನೋಡ್ಕೊಂಡು ಓದ್ಕೊಳ್ಳಿ. ಎಲ್ಲಾದರೂ ಕೇಳ್ಬೋದು ಕ್ವಶನ್ಸು, ಅದಕ್ಕೆ ನಾನು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲೆಲ್ಲಿ ಯೂಸ್ ನಾನು ಮೇಲೆ ಹೇಳ್ತಾ ಹೋಗ್ತೀನಿ, ನೀವೆಲ್ಲ ಒಳಗಡೆ ಎಲ್ಲ ಓದ್ಕೊಳ್ಳಿ. ಅರ್ಬನ್ ಪ್ಲ್ಯಾನಿಂಗಲ್ಲಿ, ಸ್ಮಾರ್ಟ್ ಸಿಟಿ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಡೇಟಾನ ಕ್ಯಾಪ್ಚರ್ ಮಾಡುತ್ತೆ, ಇನ್ಫಾರ್ಮೇಷನ್ ಕೊಡುತ್ತೆ. ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಎಲ್ಲನೂ ಇದೆ. ಈಗ ಎನ್ವಿರಾನ್ಮೆಂಟಲ್ ಅಂದರೆ ಡಿಫಾರೆಸ್ಟೇಷನ್ ಯಾವ ಥರ ಆಗುತ್ತೆ, ವೈಲ್ಡ್ ಫೈರ್ಸ್ ಆಗೋದು, ಕ್ಲೈಮೇಟ್ ಚೇಂಜು. ಇದರಲ್ಲಿ ಅರ್ಬನ್ ಗ್ರೋತ್ ಯಾವ ಥರ, ಈಗ ಚಿಕ್ಕ ಹಳ್ಳಿ ತೊಗೊಂಡ್ರೆ ಅದು ಯಾವ ಥರ ಗ್ರೋತ್ ಆಗುತ್ತೆ, ಮುಂದೆ ಸಿಟಿ ಆಗ್ಬೋದು, ಎಲ್ಲನೂ ಡೇಟಾ ಇನ್ಫಾರ್ಮೇಷನ್ ಮಾಡುತ್ತೆ. ಇನ್ಫಾರ್ಮೇಷನ್ ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟು, ಲ್ಯಾಂಡ್ ಯೂಸ್ ಜೋನಿಂಗು. ಇದರಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎವ್ಯಾಕ್ಯುಯೇಷನ್ ಪ್ಲ್ಯಾನಿಂಗು, ಡ್ಯಾಮೇಜ್ ಅಸೆಸ್ಮೆಂಟು, ವೈಲ್ಡ್ ಫೈರ್ ಪ್ರೊಡಿಕ್ಷನ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಗ್ರಿಕಲ್ಚರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಫೀಲ್ಡ್ ಮಾನಿಟ್ರಿಂಗ್ ಯೂಸಿಂಗ್ GPS ಗೈಡೆಡ್ ಕಂಬೈನ್ಸ್ ಟು ಮ್ಯಾಪ್ ವಿಚ್ ಪಾರ್ಟ್ಸ್ ಆಫ್ ಫೀಲ್ಡ್ ಪ್ರೊಡ್ಯೂಸ್ ಹೈ ವೈಸಸ್ ರೋಲ್, ಅಂದರೆ ಅದ್ರ ಬಗ್ಗೆ ಈಲ್ಡ್ ಯಾವ ಥರ ಇದೆ ಅಂತಲೂ ಚೆಕ್ ಮಾಡ್ತಾ ಹೋಗ್ಬೋದು. ವೇರಿಯೇಬಲ್ ರೇಟ್ ಅಪ್ಲಿಕೇಶನ್ನು. ಮತ್ತು ಇದರಲ್ಲಿ ಬಂದುಬಿಟ್ಟು ಪಬ್ಲಿಕ್ ಹೆಲ್ತಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಡಿಸೀಸ್ ಸರ್ವೈಲೆನ್ಸ್. ಈ ಕೋವಿಡ್-19 ಬಂದಾಗ ಈಗ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಇದೆ ಅನ್ನೋದು ಎಲ್ಲ ಚೆಕ್ ಮಾಡುತ್ತೆ. ಎನ್ವಿರಾನ್ಮೆಂಟಲ್ ಹೆಲ್ತ್, ಮತ್ತು ಎನ್ವಿರಾನ್ಮೆಂಟ್ ಯಾವ ಥರ ಇದೆ, ವೆದರ್ ಫೋರ್ಕಾಸ್ಟಿಂಗ್ ಯಾವ ಥರ ಇದೆ, ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಅಷ್ಟೇ ಬಂದುಬಿಟ್ಟು. ಮತ್ತು ಈ ಬಿಸ್ನೆಸ್ಸಲ್ಲಿ, ಸೈಟ್ ಲೊಕೇಶನಲ್ಲಿ, ರಿಟೇಲ್ ಲೊಕೇಶನಲ್ಲಿ ಎಲ್ಲ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ಬರುತ್ತೆ. ಮತ್ತು ಆರ್ಕಿಯಾಲಜಿಯಲ್ಲಿ, ಮತ್ತು ಹಳೆಯ ಆರ್ಕಿಯಾಲಜಿ ಅಂತಂದರೆ ಹಳೆಯ ಕಾಲದ್ದು ಎಲ್ಲ ಮಾನ್ಯುಮೆಂಟ್ಸ್ ಇರುತ್ತೆ, ಗುಡಿ ಗೋಪುರಗಳೆಲ್ಲ ಎಲ್ಲ ನಾಶ ಆಗಿರ್ತಾವಲ್ಲ, ಅದನ್ನು ಮತ್ತೆ ರಿಕವರ್ ಮಾಡೋಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಲಿಡಾರ್ ಪೆನೆಟ್ರೇಷನಿಂದ ಯೂಸ್ ಮಾಡಿ ಅದನ್ನು ಡೇಟಾ ಕೊಡ್ತಾರೆ. ಇಷ್ಟೇ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಜಸ್ಟ್ ನಿಮಗೆ ಗ್ಲಾನ್ಸ್ ಥರ GPS ಲೊಕೇಟ್ಸ್ ವೇರ್ ಇಟ್ ಈಸ್. GPS ಅಂದರೆ ಮೂರು ಡಿಫ್ರೆನ್ಸ್ ಏನಂತ ಹೇಳ್ತಿದ್ದೀನಿ. GPS ಏನು ಮಾಡುತ್ತೆ ಅಂದರೆ ಎಲ್ಲಿದೆ, ಏನಿದೆ, ಸ್ಯಾಟಲೈಟ್ ನೆಟ್ವರ್ಕ್ ಆ್ಯಂಡ್ ಹ್ಯಾಂಡ್ ಹೆಲ್ಡ್ ರಿಸೀವರ್ಸ್ ಅದರಿಂದ ಯೂಸ್ ಮಾಡುತ್ತೆ. ಹಾರ್ಡ್ವೇರ್ ಡೇಟಾ ಕಲೆಕ್ಷನ್ ಮಾಡುತ್ತೆ GPS. ರಿಮೋಟ್ ಸೆನ್ಸಿಂಗ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಅಂದರೆ ಇದು ಎಲ್ಲಿದೆ ಅಂತ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಇದು ಅಬ್ಸರ್ವ್ ಮಾಡುತ್ತೆ, ಅಬ್ಸರ್ವ್ ಮಾಡಿ ಏನಿದೆ ಅಂತ ಚೆಕ್ ಮಾಡುತ್ತೆ. ಅದು ಎದರಿಂದ ಮಾಡ್ತಾರೆ ಅಂದರೆ ಸ್ಯಾಟಲೈಟ್ ಡ್ರೋನ್ಸಿಂದ ಮಾಡ್ತಾರೆ, ಏರ್ಕ್ರಾಫ್ಟಿಂದ ಮಾಡ್ತಾರೆ, ರಾ ಇಮೇಜಿನರಿ ರೆಸ್ಟರ್ ಡೇಟಾ ಅದರಿಂದ ಮಾಡ್ತಾರೆ, ಹಾರ್ಡ್ವೇರ್ ಡೇಟಾ ಕಲೆಕ್ಷನ್ ಮಾಡ್ತಾರೆ ಇದರಿಂದ. GIS ಏನು ಅಂತಂದರೆ ಇದು ಅಬ್ಸರ್ವ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತಲ್ಲ, ಅದು ಅನಲೈಸ್ ಮಾಡುತ್ತೆ GIS. ವಾಟ್ ಡಸ್ ಇಟ್ ಮೀನ್ ಏನಂದರೆ ಸಾಫ್ಟ್ವೇರ್ ಡೇಟಾನ ಯಾವ ಥರ ನಾವು ಮ್ಯಾನುಪ್ಯುಲೇಟ್ ಮಾಡ್ಬೋದು, ಯಾವ ಥರ ಇನ್ಫಾರ್ಮೇಷನ್ ಗುಡ್ ಕ್ವಾಲಿಟಿಯಾಗಿ ಕೊಡಬೇಕು ಅನ್ನೋದನ್ನು ಎಲ್ಲ ಅನಲೈಸ್ ಮಾಡುತ್ತೆ. ಇದೇ GPS, ಇದು GIS. ಇಷ್ಟು ಬಂದುಬಿಟ್ಟು ನಿಮ್ಮದು ಮುಗೀತು. ಇಷ್ಟೇ, ಇವತ್ತಿನ ಕ್ಲಾಸು ಮುಕ್ತಾಯ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಇನ್ನೂ ಫೋಟೋಗ್ರಾಮೆಟ್ರಿ ಅದೆಲ್ಲ ಇದೆ. ನೆಕ್ಸ್ಟು ಫೋಟೋಗ್ರಾಮೆಟ್ರಿ ತೊಗೊಳ್ತೀನಿ ಕ್ಲಾಸು.
ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಹೀಗೆ ಕ್ಲಾಸು ಮುಂದುವರಿತಾ ಇರುತ್ತೆ. ಇನ್ನು ಕೆಲವರು MCQsನ ಮಾಡಿ ಅಂತ ಕೇಳ್ತಿರೋದು. MCQsನ ನೀವು ಇಂಟ್ರೆಸ್ಟು ತೋರಿಸಿದ್ರೆ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. MCQs ಬೇಕಾದ್ರೆ ನೀವು ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಜನ ಕಮೆಂಟ್ ಮಾಡಿ, ನಾನು ಪ್ರಯತ್ನ ಪಡ್ತೀನಿ MCQsನ ತೊಗೊಂಡ್ಬರೋಕ್ಕೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾನು ಸುಮ್ಮನೆ ಮಾಡಿ ಕ್ಲಾಸ್ ಮಾಡಿ ವೇಸ್ಟ್ ಅಲ್ವಾ? ಅದಕ್ಕೆ ಸ್ವಲ್ಪ ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ನಾನೆಲ್ಲ MCQs ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಮುಗಿತು. ಬಾಯ್.